ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ವೀಕ್ಷಕರುಗಳಿಗೂ ತುಂಬ ನಮಸ್ಕಾರಗಳು. ಏನಪ್ಪ ವಿಚಾರ ಅಂದರೆ, ಕೃಷಿ ಮಂತ್ರಿಗಳು ನಮ್ಮ ಮಂಡ್ಯ ಜಿಲ್ಲೆಯ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಏನು ಚಲುವರಾಯಸ್ವಾಮಿ ಅವರು ಮಾತಾಡ್ತಾರೆ. ಬಸ್ ಚಾರ್ಜು ಏನು ಜಾಸ್ತಿ ಮಾಡಿದ್ದಾರೆ ಇವತ್ತು, ಅದ್ರ ಬಗ್ಗೆ ಮಾತಾಡ್ತಾರೆ ಇವರು. ನೀವೇನು ಅಕ್ಕಿ ರೇಟ್ ಜಾಸ್ತಿ ಯಾರು ತಗೊಳ್ಳೋದಿಲ್ವಾ, ಹಾಲ್ ರೇಟ್ ಜಾಸ್ತಿ ಯಾರು ತಗೊಳ್ಳೋದಿಲ್ವಾ, ಮಟನ್ ರೇಟ್ ಜಾಸ್ತಿ ಯಾರು ತಗೊಳ್ಳೋದಿಲ್ವಾ ಅಂತಂದು ಇವರು ಸಾರ್ವಜನಿಕರನ್ನ ಕೇಳ್ತಾರೆ. ಅದೆಲ್ಲ ಹಂಗಾರೆ ನಿಮ್ಮ ಪ್ರಕಾರ ನಾವೇನು ಊಟ ಮಾಡಬಾರ್ದು? ಹಂಗಾದ್ರೆ ಉಪವಾಸ ಇರಬೇಕಾ? ನೀವು ಮಾತ್ರ ಚೆನ್ನಾಗಿರ್ಬೇಕಾ? ನೀವು ಮಾತ್ರ ಅದ್ಭುತವಾಗಿರಬೇಕಾ? ನಿಮ್ಮಂಥ ಮಂತ್ರಿಗಳನ್ನು ಪಡೆದಿರ್ತಕ್ಕಂಥ ನಮ್ಮ ಕರ್ನಾಟಕದವರೇ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು. ಆದರೆ ವಿಶೇಷವಾಗಿ ಮಂಡ್ಯ ಜಿಲ್ಲೆಯವರಂತೂ ತುಂಬ ಪುಣ್ಯ ಮಾಡಿದ್ದಾರೆ. ನಿಮ್ಮಂಥ ಮಂತ್ರಿಯವರನ್ನು ಪಡೆದಿರುವುದೇ ಆ ಮಂಡ್ಯ ಜನರ ಧನ್ಯರು. ಆಮೇಲೆ ನಾಗಮಂಗಲದ ಕ್ಷೇತ್ರದ ಅವರು ಕೂಡ ಧನ್ಯರು. ಯಾಕಂದರೆ ನಿಮ್ಮಂಥ ಮಂತ್ರಿಗಳನ್ನು ಪಡೆದಿರತಕ್ಕಂಥ ಆ ಜಿಲ್ಲೆ ನಿಜವಾಗ್ಲೂ ಭಾಳ ಅದೃಷ್ಟ ಮಾಡಿರಬೇಕು. ಯಾಕಂದರೆ ನೀವು ಅಧಿಕಾರಕ್ಕೆ ಬಂದಿರೋದು ನಾವು ಬಡವ್ರ ಪರ ಇರ್ತೀವಿ, ನಾವು ದಲಿತರ ಪರ ಇರ್ತೀವಿ, ಅವ್ರ ಪರ ಇರ್ತೀವಿ, ಇವ್ರ ಪರ ಇರ್ತೀವಿ ಅಂತ ಪರಪರ ಕರ್ಕೊಂಡ್ಬಿಟ್ಟು ನೀವು ಅಧಿಕಾರಕ್ಕೆ ಬಂದ್ರಿ. ಆದರೆ ನೀವೆಲ್ಲ ಮಂತ್ರಿಗಳು ನಿಜವಾಗ್ಲೂ ಒಂದೊಂದು ಮಂತ್ರಿಗಳು ಒಂದೊಂದು ಮುತ್ತುಗಳು ಇದ್ದೀರಾ. ಆ ಥರ ಹೇಳಿಕೆಗಳು ಕೊಡ್ತೀರಾ. ಆಯ್ತಪ್ಪ, ನಿಮ್ಮ ಪ್ರಕಾರ ನಾವು ಏನೇ ರೇಟ್ ಜಾಸ್ತಿ ಆದ್ರೆ ತಗೊಳ್ಳೇಬೇಕು, ಜೀವನ ಮಾಡಲೇಬೇಕು. ನಿಮ್ಮ ಥರ ಇರೋಕ್ಕಾಗಲ್ವಲ್ಲ, ನಿಮ್ಮ ಥರ ಜೀವನ ಮಾಡಬೇಕಾಗಲ್ವಲ್ಲ. ಆದರೆ ನಾವು ನೆಮ್ಮದಿಯಾಗಿ ಊಟ ಮಾಡ್ತೀವಿ, ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ. ಆದರೆ ನಮ್ಮ ಥರ ನೀವು ಇರೋಕ್ಕಾಗಲ್ಲ, ನಿಮ್ಮ ಥರ ನಾವಿರೋಕ್ಕಾಗಲ್ಲ. ಚಲುವರಾಯಸ್ವಾಮಿಯವರೇ ಅರ್ಥ ಮಾಡ್ಕೊಳ್ಳಿ. ನೀವು ಏನು ಹೇಳಿಕೆ ಕೊಟ್ಟಿದ್ದೀರಲ್ಲ, ಆ ರೇಟ್ ಜಾಸ್ತಿ ಯಾರು ತಗೊಳ್ಳಲ್ವಾ, ಈ ರೇಟ್ ಜಾಸ್ತಿ ಯಾರು ತಗೊಳ್ಳಲ್ವಾ ಅಂತಂದು. ಆದರೆ ನೀವು ನಿಮ್ಮ ಹತ್ರ ಚುನಾವಣೆ ಸಮಯದಲ್ಲಿ ನನ್ನ ಹತ್ರ 500 ಕೋಟಿ ಇದೆ, 600 ಕೋಟಿ ಇದೆ, 1000 ಕೋಟಿ ಇದೆ, 1,500 ಕೋಟಿ ಇದೆ, ನನ್ನ 4 ಮನೆ ಇವೆ, 5 ಮನೆ ಇವೆ, 2 ಕಾರವೆ, 3 ಕಾರವೆ ಅಂತಂದು ಹೇಳಿ ನೀವು ಚುನಾವಣೆ ಆಯೋಗಕ್ಕೆ ಲೆಕ್ಕ ಕೊಡ್ತೀರಲ್ಲ. ನೀವು ಗೆದ್ದ ಮೇಲೆ ಸರ್ಕಾರಿ ಕಾರ್ ಯಾಕೆ ಕೇಳ್ತೀರಾ? ಸರ್ಕಾರಿ ಕಾರ್ ಯಾಕೆ ಬೇಕು ನಿಮಗೆ? ಆ ಸರ್ಕಾರದ ಸಂಬಳ ಯಾಕೆ ಬೇಕು ನಿಮಗೆ? ಅದು ಬೇಕಾಗಿಲ್ಲ ರೀ ನಿಮಗೆ. ಸರ್ಕಾರಿ ಮನೆಗಳು ಯಾಕೆ ಬೇಕು? ಅದು ಬೇಕಾಗಿಲ್ಲ. ಆಮೇಲೆ ಅಧಿವೇಶನ ನಡೀತೈತಲ್ಲ, ಅವಾಗ ಒಂದೊಂದು ದಿನಕ್ಕೆ 2,000 ಅದು ಯಾಕೆ ಬೇಕು? ಬೇಡ ಅಂತ ಬಿಟ್ಬಿಡ್ರಿ. ನಮ್ಮ ಹತ್ರ ಎಲ್ಲ ಇದೆ, ನಮಗೆ ಅಷ್ಟು ಕೋಟಿ ಇದೆ, ಇಷ್ಟು ಕೋಟಿ ಇದೆ, ನಮಗೆ 500 ಕೋಟಿ ಇದೆ, ನಮಗೆ 4 ಕಾರವೆ ಮನೆಯಲ್ಲಿ, ನಮಗೆ 4 ಮನೆಗಳು ಇದ್ದಾವೆ. ಈ ಸರ್ಕಾರಿ ಮನೆ ಬೇಡ ನಮಗೆ, ಸರ್ಕಾರದ ಸಂಬಳ ಬೇಡ, ನಂದ ಬೇಕಾದಷ್ಟು ಇದೆ ಅಂತಂದೇಳಿ ಬಿಟ್ಬಿಡಿ ನೋಡೋಣ. ಏನ್ರಿ ಮಾತಾಡ್ತೀರಾ? ಏನು ಸ್ವಲ್ಪನಾದ್ರು ಪ್ರಜ್ಞಾನ ಇದೆಯಾ ನಿಮಗೆಲ್ಲ? ನೀವೆಲ್ಲ ಮಂತ್ರಿಗಳೇನ್ರಿ? ನೀವೆಲ್ಲ ಕರ್ನಾಟಕ ಜನರು ಕಾಪಾಡ್ತೀರೇನ್ರಿ? ನೀವು ಮಂತ್ರಿಗಳೇ ಆಗಿ ಇನ್ನೇನು 2 ವರ್ಷ ಆಗ್ತಾ ಬಂತು. ಎಷ್ಟು ತಾಲೂಕುಗಳಿಗೆ ಭೇಟಿ ಕೊಟ್ಟಿದ್ದೀರಿ? ಎಷ್ಟು ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿದ್ರಿ ನೀವು? ಎಷ್ಟು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೀರಿ? ಎಷ್ಟು ರೈತರ ಸಮಸ್ಯೆನ ಬಗೆಹರಿಸಿದ್ರಿ? ಆಗಿದೆಯಾ? ಮಾಡ್ಸೋಕ್ಕಾಗಿದೆಯಾ? ಎಲ್ಲೇ ಆಗಿದೆ? ಯಾವ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೀರಾ? ಮಂಡ್ಯ ಜಿಲ್ಲೆ ಒಂದು ಬಿಟ್ರೆ ಎಲ್ಲೆಲ್ಲಿ ಬಂದಿಲ್ಲ ನೀವು. 2 ವರ್ಷ ಆಗ್ತಾ ಬರ್ತಾ ಇದೆ. ಎಷ್ಟು ಜಿಲ್ಲೆಗೆ ಭೇಟಿ ಕೊಟ್ಟಿದ್ದೀರಾ ಹೇಳ್ರಿ ಮಂತ್ರಿಗಳೇ? ಏನು ಮಾತಾಡ್ತೀರಾ? ಮೈಕ್ ಮುಂದ್ಬಿಟ್ಟೆ ಟಿ ವಿ ಮುಂದೆ. ಆ ತುಕಲಿ ಮಾಧ್ಯಮಗಳಿಗಂತೂ ಮಾಡೋಕ್ಕೆ ಕೆಲಸ ಇಲ್ಲ. ಬಂದ್ಬಿಟ್ಟು ಮೈಕ್ ಅಂತ ಪುಸ್ತಕನಂಗೆ ನಿಮ್ಮ ಮಕ್ಕಳು ಮುಂದೆ ಹಿಡಿದ್ಬಿಡ್ತೀರಾ. ಅವು ಅದ್ರ ಕೆಲಸನೇ ಅವು 4ನೇ ಹಂಗಲ್ಲವು, 4ನೇ ಅವ್ರದ್ದು ಹಂಗವ ಎಲ್ಲ ಮಾಧ್ಯಮದವರು. ಅವು ಹೆಂಗೆ ತಿರುಗ್ತಾವ ಗೊತ್ತಿಲ್ಲವು, ಯಾವಾಗ ಹೆಂಗೆ ತಿರುಗ್ತಾವ ಗೊತ್ತಿಲ್ಲ. ಆ ಮಟ್ಟಕ್ಕೆ ಆ ಮಾಧ್ಯಮಗಳು ಕೂತ್ಕೊಂಡಿದ್ದಾವೆ ಇವತ್ತು. ನೀವು ಈ ಥರ ಮಾತಾಡ್ತಿರಲ್ಲ ರೀ. ನೀವು ನಿಜವಾಗ್ಲೂ ನಮ್ಮ ಕರ್ನಾಟಕದ ಕನ್ನಡಿಗರ ಪರ ಇದ್ರೇನ್ರಿ? ನೀವೆಲ್ಲ ಶ್ರೀಮಂತರ ಆಗ್ಬಿಟ್ಟಿದ್ದೀರಾ. ಆ ಮಾತುಗಳು ಬರ್ತಾ ಇದ್ದಾವೆ ನಿಮ್ಮ ಬಾಯಿಗಳಲ್ಲಿ. ನಿಜವಾಗ್ಲೂ ನಿಮ್ಮಂಥ ಮಂತ್ರಿಗಳನ್ನು ಪಡೆದಿರುವುದೇ ಆ ಮಂಡ್ಯ ಜಿಲ್ಲೆಯರು. ನಿಮಗೆಲ್ಲ ಕೈ ಮುಗಿಬೇಕಣಪ್ಪ, ನಿಮಗೆಲ್ಲ ಓಟ್ ಹಾಕಿರೋರಿಗೆ. ನಿಜವಾಗ್ಲೂ ಈ ಥರ ಏನು ಮಟನ್ ರೇಟ್ ಜಾಸ್ತಿ ಇರೋ ತಗೊಳ್ಳಲ್ವಾ, ಚಿಕನ್ ರೇಟ್ ಜಾಸ್ತಿ ಇರೋ ತಗೊಳ್ಳಲ್ವಾ, ಅಕ್ಕಿ ರೇಟ್ ಜಾಸ್ತಿ ಇರೋ ತಗೊಳ್ಳಲ್ವಾ? ತಗೊಂತಾರೆ ರೀ, ತಿನ್ನೋದು ಬೇಡವಾ? ಏನು ದಿನ ತಗೊಂಡು ತಿಂತಾರ? ದಿನ ಬಸ್ಸಲ್ಲಿ ಓಡಾಡ್ತಾರೆ ರೀ. ದಿನ ಯಾವನ್ರಿ ಅಷ್ಟೊಂದು ಬಸ್ ಕೊಟ್ಟು ಹೋಗ್ತಾನೆ? ಏನು ನಮಗೇನು ಕೋಟಿ ದುಡ್ಡು ಬರುತ್ತಾ? ಏನು ನಿಮ್ಮ ಮಕ್ಕಳು ಓಡಾಡ್ತಾರ ಬಸ್ಸಲ್ಲಿ? ಏನು ಮಂತ್ರಿಗಳು ಮಕ್ಕಳು ಓಡಾಡ್ತಾರ ಬಸ್ಸಲ್ಲಿ? ನಾವು ರೀ ಕೂಲಿ ಕಾರ್ಮಿಕರು ಓಡಾಡೋದು, ಬಡವರಿಗೆ ಓಡಾಡೋದು ಬಸ್ಸಲ್ಲಿ. ಆ ಬಸ್ಸಲ್ಲಿ ಓಡಾಡೋದು ಕಷ್ಟ ಏನಂತ ಗೊತ್ತಾಗುತ್ತೆ. 2 ಬಸ್ಸಲ್ಲಿ ಹೋಗೋ ಜನನ ಒಂದು ಬಸ್ಸಲ್ಲಿ ತುಂಬಿಸಿ ಕಳಿಸ್ತೀರಾ? ಅಲ್ಲಿ ಇವತ್ತು ಡ್ರೈವರ್ಗಳಿಗೆಲ್ಲ ಹೊಡಿತಾರೆ ಸಾರ್ವಜನಿಕರು. ಯಾವನ್ನ ಕೇಳೋರು ದಿಕ್ಕಿಲ್ಲ. ಈ ಥರ ಎಲ್ಲ ಹೇಳಿಕೆ ಕೊಡ್ತಿರಲ್ಲ ರೀ. ಸ್ವಲ್ಪ ಪರಿಜ್ಞಾನ ಇರಲಿ, ಯೋಚನೆ ಇರಲಿ. ಸಂವಿಧಾನ ಪ್ರಕಾರ ಜೀವನ ಮಾಡಿ, ಸಂವಿಧಾನ ಪ್ರಕಾರ ಮಾತಾಡಿ. ನೀವೆಲ್ಲ ಗೆದ್ದುಬಿಟ್ಟು ಇಲ್ಲ ಬಿಡಿ, ನೀವೆಲ್ಲ ದುಡ್ಡು ಕೊಟ್ಟು ಗೆದ್ದಿದ್ದೀರಾ. ಯಾರಿಗೇನು ಪುಕ್ಸಟ್ಟೆ ಗೆದ್ದಿಲ್ಲ. ನೀವು ಎದೆ ಮೇಲೆ ಕೈ ಇಟ್ಕೊಂಡೇಳಿ ನಾನು ಪುಕ್ಸಟ್ಟೆ ಗೆದ್ದಿದ್ದೀನಿ ಅಂತ, ಎದೆ ಮೇಲೆ ಕೈ ಇಟ್ಕೊಂಡೇಳಿ ಸಂವಿಧಾನ ಪ್ರಕಾರ ಗೆದ್ದಿದ್ದೀನಿ ಅಂತ ಎಲ್ಲರೂ ಸಾಧ್ಯನೇ ಇಲ್ಲ, ಆಗೋದಿಲ್ಲ. ಪ್ರಮಾಣವನ್ನು ಮಾಡ್ತಾರೆ ಅಲ್ಲಿ ದೊಡ್ಡದಾಗಿ ವಿಧಾನಸೌಧದಲ್ಲಿ, ನಾನು ಹಂಗಿರ್ತೀನಿ ಹಿಂಗಿರ್ತೀನಿ ಅಂತಂದು ಹೇಳಿ ಎಲ್ಲ ಬರೀ ಒಬ್ಬರ ನಡ್ಕೊಂತೀರಾ. ಪ್ರಮಾಣ ಮಾಡ್ದಂಗೆ ಒಬ್ಬರಾದ್ರೂ ನಡ್ಕೊಂತೀರಿ ಏನ್ರಿ ನೀವೆಲ್ಲ? ಇಲ್ವಲ್ಲ. ಎಂತೆಂಥ ಮಂತ್ರಿಗಳು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅಂದರೆ ನಿಜವಾಗ್ಲೂ ನಮ್ಮ ಕನ್ನಡಿಗರು ಭಾಳ ಪುಣ್ಯ ಮಾಡಿದ್ದಾರೆ. ಇಂಥ ಸರ್ಕಾರನ ಆಯ್ಕೆ ಮಾಡ್ಕೊಂಡಿರೋದು ನಿಜವಾಗ್ಲೂ ಎಲ್ಲರೂ ಪುಣ್ಯ ಮಾಡಿದ್ದಾರೆ.
ಏನು 5 ಗ್ಯಾರಂಟಿಗಳು ಬಿಟ್ಟರೆ ನಮಗೆ ಏನೇನೂ ಬೇಡ ಜನ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮಗೆ ಆಸ್ಪತ್ರೆ ಬೇಡ, ನಮಗೆ ರಸ್ತೆ ಬೇಡ, ನಮಗೆ ಕುಡಿಯೋಕ್ಕೆ ನೀರು ಬೇಡ, ನಮಗೆ ಕರೆಂಟ್ ಬೇಡ, ನಮಗೆ ಯಾವುದೇ ಶಾಲೆ ಬೇಡ, ಏನು ಬೇಡ, 5 ಗ್ಯಾರಂಟಿ ಕೊಟ್ಟರೆ ನಾವು ಆರಾಮಾಗಿರ್ತೀವಿ ಅಂತ ಹೇಳಿ ತಗೊಂಡ್ಬಿಟ್ಟಿದ್ದಾರೆ. ಬಸ್ ಚಾರ್ಜ್ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ ತಿರುಗಾಡ್ತೀವಿ, ಆಲ್ ರೇಟ್ ಎಷ್ಟು ಬೇಕಾದ್ರೂ ಜಾಸ್ತಿ ಮಾಡಿ ತಗೊಂತೀವಿ, ಈ ಥರ ಎಷ್ಟು ರೇಟ್ ಜಾಸ್ತಿ ಆದರೂ ನಾವು ಕೇಳೋದಿಲ್ಲ ಅಂತಂದು ಹೇಳ್ಬಿಟ್ಟು ಜನ ತೀರ್ಮಾನ ಮಾಡ್ಕೊಂಡು 5 ಗ್ಯಾರಂಟಿಗೋಸ್ಕರ ಓಟ್ ಹಾಕಿದ್ದಾರೆ. ಅದ್ರ ಪ್ರಕಾರ ನೀವು ನಡ್ಕೊತಾ ಇದ್ದೀರಾ, ನಡ್ಕೊಳ್ಳಿ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಅಧಿಕಾರ ಯಾರಿಗೂ ಪರ್ಮನೆಂಟಾಗಿ ಇರೋದಿಲ್ಲ, ಯಾರು ಇಲ್ಲಿ ಗೂಟ ಹೊಡ್ಕೊಂಡು ಯಾರು ಕುಂತ್ಕೊಳ್ಳೋದಿಲ್ಲ. ಇವತ್ತು ನಿಮಗೆ ಬರುತ್ತೆ, ನಾಳೆ ಇನ್ನೊಬ್ಬರು ಬರುತ್ತೆ, ಅವರು ಹಿಂಗೆ ಮಾಡ್ಕೊಂತ ಹೋಗ್ತಾರೆ. ಒಟ್ಟು ಎಲ್ಲರೂ ಚುನಾವಣೆಯಲ್ಲಿ ಹೇಳ್ದಂಗೆ ಯಾರು ನಡ್ಕೊಳ್ಳೋದಿಲ್ಲ, ಬರೀ ಸುಳ್ಳು. ಎಲ್ಲಿವರೆಗೂ ನಮ್ಮ ಮತ ಬಾಂಧವರು ಅವರು ಕೊಡುವ ಎಂಜಲು ಕಾಸಿಗೆ ದುಡ್ಡಿಸ್ಕೊಂಡು ಓಟ್ ಹಾಕ್ತಾರೋ ಅಲ್ಲಿವರೆಗೂ ಇದೇ ಥರ ಇವರಿನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಈ ಬಸ್ ರೇಟು ಮತ್ತು ಆಲ್ ರೇಟ್ ಎಲ್ಲ BJP ಸರ್ಕಾರ ಇದ್ದಾಗೆ ಬೊಮ್ಮಾಯಿ ಅವರು ರೇಟ್ ಜಾಸ್ತಿ ಮಾಡೋಕ್ಕೆ ಹೋದಾಗೆ ಇದೇ ವಿರೋಧ ಪಕ್ಷದ ನಾಯಕರು ಬೇಡ ಅಂತ ಹೇಳಿದ್ರು, ಅವ್ರು ಬಿಟ್ಟರು. ಆದರೆ ನೀವು ವಿರೋಧ ಪಕ್ಷದವ್ರ ಲೆಕ್ಕಕ್ಕೆ ತಗೊಂತ ಇಲ್ಲ, ಅವ್ರನ್ನೇನು ಏನೇನಿಗೂ ಕರಿತೀಯಲ್ಲ, ಅವ್ರು ಯಾವುದೇ ವಿಚಾರಕ್ಕೂ ಕರಿತೀಯಲ್ಲ, ಎಲ್ಲ ನೀವೇ ತೀರ್ಮಾನ ಮಾಡ್ಕೊಂಡು ಇನ್ನೇನಕ್ಕೆ ಸರ್ಕಾರ ಆಳಬೇಕು. ವಿರೋಧ ಪಕ್ಷದವರ ಸಲಹೆ ತಗೊಳ್ಳಿಲ್ಲ ಅಂದರೆ, ಅದನ್ನು ಕೇಳುವಷ್ಟು ತಾಳ್ಮೆ ಇಲ್ಲ ಅಂದರೆ ನಿಮಗೆ ಯಾಕೆ ಇನ್ನು ಸರ್ಕಾರ ನಡೆಸ್ತೀರಿ? ಎಲ್ಲ ರಾಜೀನಾಮೆ ಕೊಟ್ಟು ಸುಮ್ಮನೆ ಕೂತ್ಕೊಬೇಡಿ. ಅದಕ್ಕೆ ಜನಗಳಿಗೆ ಏನೂ ಬೇಕಾಗಿಲ್ಲ ಪಾಪ, ಗ್ಯಾರಂಟಿ ಕೊಟ್ಟಿದ್ದೀರಾ ಸಾಕು, ಎಲ್ಲಿ ತಿರುಗಾಡಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಮಸ್ಕಾರ. ಬದಲಾವಣೆ ಆಗಿ ಅಂತ ಹೇಳ್ತೀವಿ, ಆದರೂ ಆಗೋದಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಈ ನಮ್ಮ ಕಲಿಯುಗ ಏನು ಅಂತ್ಯ ಆದರೆ ಒಳ್ಳೆಯದು, ಆದಷ್ಟು ಬೇಗ ಒಳ್ಳೆಯದು. ಯಾಕಂದ್ರೆ ಇನ್ನು ಮುಂದೆ ಭಾಳ ಅನಾಹುತ ಕಾದಿದೆ ನಮಗೆಲ್ಲ, ಅದನ್ನು ಅನುಭವಿಸ್ಬೇಕಾಗಿದೆ. ನಾವು ಮಾಡ್ಕೊಂಡಿರೋದು ನಾವು ಅನುಭವಿಸ್ಬೇಕು. ಆದರೆ ಇಂಥ ಮಂತ್ರಿಗಳನ್ನು ಪಡೆದಿರುವುದು ನಾವೇ ಧನ್ಯರು ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.